ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎನ್ವೈರ್ಮೆಂಟಲ್ ಸ್ಟಡೀಸ್ನ ಪರಿಸರ ಅಧ್ಯಯನದ ಪ್ರಾಮುಖ್ಯತೆ ಬಗ್ಗೆ ಚರ್ಚೆ ಮಾಡೋಣ. ನನ್ನ ಹೆಸರು ನವೀನ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಚಿಂತಾಮಣಿ ಸರ್ಕಾರಿ ಮಹಿಳಾ ಕಾಲೇಜು, ಚಿಂತಾಮಣಿ. ಇಂಪಾರ್ಟೆನ್ಸ್ ಆಫ್ ಎನ್ವೈರ್ಮೆಂಟಲ್ ಸ್ಟಡೀಸ್. Environment studies is all about learning the way we should live and how we can develop sustainable strategies to protect the environment. It helps individuals to develop an understanding of living and physical environment and how to resolve challenging environmental issues affecting nature. In addition to studying the physical aspects of the environment, it also emphasizes the need to conserve biodiversity and adopt a more sustainable lifestyle and utilize resources in a responsible way to create awareness among today's generation on pressing environmental problems. So it's also one of the main thing in importance of environmental studies. So today the environmental issues or environmental aspect is one of the world aspects, or worldwide we have so many developing activities made by the human being. So we have utilization and we have dependent to the environmental things. So that's why more important the how we have protect the environment to our human activities for now and future. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕ ಒಂದು ಪ್ರಾಮುಖ್ಯತೆ, ಪರಿಸರದ ಒಂದು ಅಧ್ಯಯನದ ಪ್ರಾಮುಖ್ಯತೆ ಅಂತ ಬಂದಾಗ, ಪರಿಸರ ಅಂತಕ್ಕ ಒಂದು ಮನುಷ್ಯನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಲಾಗುತ್ತೆ. ಅವನ ಜೀವನ ಚಟುವಟಿಕೆಯಲ್ಲಿ ಈಗ ವರ್ತಮಾನ ಆಗಿರಬಹುದು ಅಥವಾ ಭವಿಷ್ಯತ್ ಕಾಲಕ್ಕಾಗಿರಬಹುದು, ಅವನಿಗೆ ಸರಿಯಾದಂಥ ಒಂದು ಪರಿಸರನ ಹೊಂದದೆ ಯಾವುದೇ ರೀತಿಯ ಅಂಥ ಒಂದು ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವನು ಯಾವ ರೀತಿಯಾಗಿ ತನ್ನ ಒಂದು ಪರಿಸರವನ್ನು ತನ್ನ ದೈನಂದಿನ ಚಟುವಟಿಕೆಯಲ್ಲಿ ಬಳಕೆ ಮಾಡಿಕೊಂಡು ಭವಿಷ್ಯದ ಒಂದು ಜನಾಂಗಕ್ಕೂ ಸಹ ತನ್ನ ಒಂದು ಪರಿಸರವನ್ನು ಉಳಿಸ್ಕೊಳ್ಳೋದು ಒಂದು ಪ್ರಯತ್ನವನ್ನು ಹೇಗೆ ಮಾಡಬೇಕು, ಹಾಗೆ ನಾವು ಇರುವಂಥ ಸಂಪನ್ಮೂಲಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು, ಇರುವಂಥ ಒಂದು ಪರಿಸರವನ್ನು ಕಾಪಾಡಿಕೊಳ್ಳುವುದು ಹೇಗೆ ಮೊದಲಾದವುಗಳನ್ನು ನಮ್ಮ ಜೀವನದ ಚಟುವಟಿಕೆಯಲ್ಲಿ ಅರಿತುಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಪದವಿ ಅಧ್ಯಯನ ಮಾಡ್ತಿರ್ತಕ್ಕಂಥ ಎಲ್ಲ ಹಂತಗಳಲ್ಲೂ ಸಹ ಈ ಒಂದು ಪರಿಸರ ಅಧ್ಯಯನವನ್ನು ಒಂದು ಪಠ್ಯಕ್ರಮವಾಗಿ ನಮಗೆ ಅಳವಡಿಸ್ಕೊಳ್ಳಲಾಗಿದೆ. ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಸಹ ತಮ್ಮ ದೈನಂದಿನ ಜೀವನಕ್ಕೆ ಅನ್ವಯವಾಗುವಂತೆ ಈ ಒಂದು ಪರಿಸರ ಅಧ್ಯಯನವನ್ನು ಕಲಿಕೆ ಮಾಡುವುದು ಅತ್ಯವಶ್ಯಕವಾದದ್ದು ಅಂತ ಹೇಳ್ಬೋದು. ಸೊ ಇದು ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಏನು ಆ ಪ್ರಾಮುಖ್ಯತೆಯ ಅಂಶಗಳು ಅನ್ನೋದನ್ನು ಒಂದೊಂದಾಗಿ ನಾವು ನೋಡೋಣ. ಒಂದನೇದು, learn how to use resources sustainably. With natural resources such as air, water, oil, mineral are getting depleted rapidly, the environmental studies course can help students understand the importance of these resources and how we can improve the situation by taking appropriate action in our regular lives to preserve these resources. So ನಮ್ಮಲ್ಲಿ ನಾವು ಗಮನಿಸಬಹುದು ಒಂದು ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಸುಸ್ಥಿರವಾಗಿ ಹೇಗೆ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಲಭ್ಯವಿರತಕ್ಕಂಥ ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಅಥವಾ ವಿವಿಧ ರೀತಿಯಂಥ ತೈಲೋತ್ಪನ್ನಗಳಾಗಿರ್ಬೋದು, ಖನಿಜಾಂಶಗಳಾಗಿರ್ಬೋದು ಮೊದಲಾದವುಗಳು ನಾವು ಬಳಕೆ ಮಾಡಿದಂತೆಲ್ಲವೂ ಅವುಗಳ ಒಂದು ಸಾಕಷ್ಟು ಮಾಲಿನ್ಯಕಾರ ಆಗ್ತಾ ಇರ್ತಕ್ಕಂಥ ಇರ್ಬೋದು. ಮುಗಿದು ಹೋಗುವಂಥ ಸಂಪನ್ಮೂಲಗಳಿದ್ದಾವೆ, ಮುಗಿದು ಹೋಗಲಾರದ ಸಂಪನ್ಮೂಲಗಳಿದ್ದಾವೆ. ಮುಗಿದು ಹೋಗಬಹುದು ಸಂಪನ್ಮೂಲಗಳು ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರೋದು ನಾವು ನೋಡ್ಬೋದು ಬಳಕೆ ಮಾಡಿದಂತೆಲ್ಲನೂ ಸಹ. ಹಾಗೆ ಮುಗಿದು ಹೋಗಲಾರದ ಸಂಪನ್ಮೂಲಗಳನ್ನು ನಾವು ಮಾಲಿನ್ಯಕಾರ ಮಾಡ್ತಾ ಇರ್ತಕ್ಕಂಥ ನೋಡ್ಬೋದು. ನಾವೆಲ್ಲೂ ಇವತ್ತು ಶುದ್ಧವಾದಂಥ ಗಾಳಿನ ತಗೊಳ್ಳೋದಕ್ಕೆ ಅಂತ ಹೋದಾಗ ತಮ್ಮ ಅರಣ್ಯ ಪ್ರದೇಶಕ್ಕೆ ಹೋಗಬೇಕಾಗುತ್ತೆ. ಸಾಕಷ್ಟು ಶುದ್ಧವಾದ ಗಾಳಿನ ಬಳಕೆ ಮಾಡಬೇಕಾದ್ರೆ ನೀರಿನ ವಿಚಾರಕ್ಕೆ ಬಂದ್ರೂ ಸಹ ಅಷ್ಟೇ, ಸಾಕಷ್ಟು ದೊಡ್ಡ ನದಿಗಳಲ್ಲಿ ಹೋಗಿ ನಾವು ನೀರು ಚೆನ್ನಾಗಿರ್ತಕ್ಕಂಥದ್ದು ಅಥವಾ ನದಿ ಮೂಲಗಳು ಏನಿದ್ದಾವೆ ಅಲ್ಲಿ ಹುಡ್ಕೊಂಡು ಹೋಗೋದೇ ಹೊರತು ನೀರಿನ ಒಂದು ಸಂಗ್ರಹವನ್ನು ನಾವು ನೋಡಿದಾಗ ಅಲ್ಲಿರ್ತಕ್ಕಂಥದ್ದು ಸಾಕಷ್ಟು ಮಾಲಿನ್ಯಕಾರಕ ಅಂಶಗಳನ್ನು ನಾವು ನೋಡ್ತೀವಿ. ಹೀಗಿರುವಾಗ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಲಭ್ಯವಿರತಕ್ಕಂಥ ಮಿತವಾದ ಸಂಪನ್ಮೂಲಗಳನ್ನು ಪೋಷಕವಾಗಬಲ್ಲ ಅಥವಾ ಸುಸ್ಥಿರವಾಗಬಲ್ಲ ಸಂಪನ್ಮೂಲಗಳಾಗಿ ಹೇಗೆ ಬಳಕೆ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳ್ಕೊಳ್ಳುವುದು ತುಂಬ ಅತ್ಯವಶ್ಯಕವಾದದ್ದು. ಈ ಪರಿಸರ ಅಧ್ಯಯನವನ್ನು ಕೈಗೊಳ್ಳುವ ಮೂಲಕ ಅಥವಾ ಪರಿಸರ ಅಧ್ಯಯನದ ವಿವಿಧ ಪರಿಕಲ್ಪನೆಗಳನ್ನು ತಿಳಿದುಕೊಳ್ಳುವ ಮೂಲಕ ಏನು ಮಾಡ್ಬೋದು,
ಹೇಗೆ ನಾವು ಪರಿಸರವನ್ನು ಕಾಪಾಡ್ಕೋಬಹುದು, ಭವಿಷ್ಯದ ಚಟುವಟಿಕೆಗಳು ಹೇಗೆ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ನಾವು ಪರಿಸರ ಅಧ್ಯಯನವನ್ನು ಓದಬೇಕು ಅನ್ನೋದನ್ನು ಹೇಳುತ್ತೆ. ಮುಂದಿನ ಒಂದು ಅಂಶ, ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಪ್ರಿಸರ್ವಿಂಗ್ ದ ಎನ್ವೈರನ್ಮೆಂಟ್. ವೆದರ್ ಇಟ್ ಈಸ್ ಸ್ಪ್ರೆಡ್ಡಿಂಗ್ ಅವೇರ್ನೆಸ್ ಅಗೇನೆಸ್ಟ್ ಪ್ಲಾಸ್ಟಿಕ್ ಯೂಸ್ ಆರ್ air pollution, universities can conduct various beyond the classroom activities as a part of this course to take students understand the significance of protecting the environment. Activities such as conducting awareness programs and rallies can prevent the degradation of the environment. So it is also one of the main thing, one of the importance of environmental studies. Whenever the students are learning in the as a syllabus prescribed by the university, and as usually they are made the activities by physical activities such like as awareness programs, rallies, like that only. So then they have adopted their own life styles also. ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕ ಒಂದು ಸಾಕಷ್ಟು ರೀತಿಯಾಗಿ ಈ ಪರಿಸರವನ್ನು ಉಳಿಸುವಂತಹ ಒಂದು ಅರಿವನ್ನು ಅವರಿಗೆ ಮೂಡಿಸುವುದು ತುಂಬ ಮುಖ್ಯವಾದದ್ದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ನಿಮಗೆ ಪಠ್ಯಕ್ರಮವನ್ನು ಅಳವಡಿಸ್ಕೊಳ್ಳಲಾಗಿದೆ. ಸೊ ಹಾಗೆ ಒಂದು ವಿಶ್ವವಿದ್ಯಾಲಯಗಳು ತರಗತಿಗಳಿಗೆ ಹೇಗೆ ಒಂದು ಪಠ್ಯಕ್ರಮ ಆಧಾರಿತವಾಗಿ ಬೋಧನೆ ಮಾಡಲಾಗುತ್ತೋ ಅದೇ ರೀತಿಯಾಗಿ ಒಂದು ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ ವಾಸ್ತವವಾಗಿ ಕೆಲವೊಂದು ಅಧ್ಯಯನಗಳನ್ನು ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಸೊ ಅವರು ಪರಿಸರದ ಬಗ್ಗೆ ಹೇಗೆ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಮತ್ತು ಜನತೆಗೆ ಆ ಒಂದು ಅರಿವನ್ನು ನೀಡುವಂಥ ಕಾರ್ಯಕ್ರಮಗಳು ಮೊದಲಾದವುಗಳನ್ನು ಕೈಗೊಳ್ಳೋದಕ್ಕೂ ಅವಕಾಶ ಇದೆ. ಹಾಗೆ ಪರಿಸರವನ್ನು ಉಳಿಸ್ಕೊಳ್ತಕ್ಕಂಥ ಎಲ್ಲ ಒಂದು ಚಟುವಟಿಕೆಗಳನ್ನು ಅವರು ಅರಿತುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ. ಹಾಗಾಗಿ ಇದು ಒಂದು ಮುಖ್ಯವಾದಂಥದ್ದು. ಒಂದು ಪರಿಸರ ಸಂರಕ್ಷಣೆಯ ಕುರಿತಂತೆ ಅರಿವನ್ನು ವಿದ್ಯಾರ್ಥಿಗಳು ಸಮೇತವಾಗಿ ಸಮಾಜಕ್ಕೂ ಸಹ ನೀಡುವಂಥ ಕೆಲಸವನ್ನು ಮಾಡುವುದು ಪ್ರಮುಖವಾದಂಥ ಒಂದು ಪ್ರಾಮುಖ್ಯತೆ ಅಂಶವಾಗಿ ನಾವು ನೋಡಬಹುದು. ನೆಕ್ಸ್ಟ್ ಒನ್, participate in the mass movement to protect nature. While pursuing a course in environmental studies, students can be part of mass public awareness movements and encourage their fellow students to participate, whether it is taking an initiative by planting trees in the campus, conducting the workshop on various pressing issues, or joining an NGO that supports environmental conservation. Students can learn about various ways of protecting the conserving the environment. So it's also one of the main thing, the importance of the environmental studies when they are studying in the as a one of the course on any degree. So that college and other institutions, they have collaboration with the different initiative programs for the protecting the ಎನ್ವೈರ್ನಮೆಂಟಲ್ ಇಶ್ಯೂಸ್ ಆರ್ ಎನ್ವೈರ್ನಮೆಂಟಲ್ ಆಸ್ಪೆಕ್ಟ್ಸ್. ಸೊ ಇಲ್ಲಿ ನಾವು ಗಮನಿಸಬೇಕು, ಯಾವುದೇ ಒಂದು ಕಾಲೇಜಿನ ಹಂತದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಾಗ ಈ ಪರಿಸರ ಅಧ್ಯಯನವನ್ನು ಒಂದು ಭಾಗವಾಗಿ ತಗೊಂಡಾಗ ಯಾವುದೇ ಒಂದು ವಿಷಯದ ಆಧಾರಿತ ಮೇಲೆ ಅವರು ಪದವಿನ ಓದ್ತಾ ಇದ್ರು ಸಹ ಆ ವಿದ್ಯಾರ್ಥಿಗಳು ವಿವಿಧ ರೀತಿಯ ಅಂಥ ಪರಿಸರ ಸಂರಕ್ಷಣೆ ಕುರಿತಂತೆ ಅಥವಾ ಪರಿಸರ ಒಂದು ಚಳುವಳಿಯ ಕುರಿತಂತೆ ಅಥವಾ ಪರಿಸರನ ಕಾಪಾಡುವಂಥ ಹಿನ್ನೆಲೆಯಲ್ಲಿ ಸೊ ಒಂದು ಗಿಡ ಮರಗಳನ್ನು ನೆಡುವಂಥ ಒಂದು ಚಟುವಟಿಕೆಗಳಾಗಿರ್ಬೋದು ಅಥವಾ ತಮ್ಮದೇ ಕಾಲೇಜಿನ ಕ್ಯಾಂಪಸ್ನಲ್ಲೂ ಸಹ ಮಾಡ್ಬೋದು, ಅಥವಾ ಇತರೆ ಹಳ್ಳಿಗಳಲ್ಲಿ ದತ್ತು ತೆಗೆದುಕೊಂಡು ಆ ಹಳ್ಳಿಗಳಲ್ಲಿ ಸರ್ಕಾರಿ ಭೂಮಿಯಲ್ಲಿ ಗಿಡ ನೆಡುವಂಥದ್ದು, ಪೋಷಣೆ ಮಾಡುವಂಥದ್ದು ಆಗಿರ್ಬೋದು, ಅಥವಾ ಯಾವುದಾದ್ರೂ ಸರ್ಕಾರೇತರ ಸಂಸ್ಥೆಯೊಂದಿಗೆ ಸಪೋರ್ಟಿವ್ ಆಗಿ ಅಂದರೆ ಅದರ ಒಂದು ಸಹಯೋಗದಲ್ಲಿ ವಿವಿಧ ರೀತಿಯಂಥ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಾಗಿರ್ಬೋದು, ಮೊದಲಾದವುಗಳನ್ನು ಮಾಡೋ ಮೂಲಕ ಪರಿಸರನ ಸಂರಕ್ಷಣೆ ಮಾಡುವಂತಹ ಒಂದು ಚಟುವಟಿಕೆಯಲ್ಲಿ ತೊಡಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಪ್ರಾಮುಖ್ಯತೆ ಅಂಶವಾಗಿ ನಾವು ನೋಡಬಹುದು. ನೆಕ್ಸ್ಟ್ ಒನ್, ಫೋಸ್ಟರ್ ಎ ಹೆಲ್ದಿ ಲರ್ನಿಂಗ್ ಎನ್ವೈರನ್ಮೆಂಟ್. ಸಚ್ ಇಂಪಾರ್ಟೆಂಟ್ ನಾನ್ ಅಕಾಡೆಮಿಕ್ ಕೋರ್ಸಸ್ ಎಂಪವರ್ ಸ್ಟೂಡೆಂಟ್ಸ್ to take a lead in creating a healthier, greener and sustainable learning environment where students understand the importance of saving the environment and take necessary steps to conserve the natural resources. Environment studies also help them develop the knowledge and skills required to address challenging environmental issues. So these are all one of the main global aspects or global issues, the environmental issues, how to face the challenges in the environmental sector or environmental aspects. So that's why in here, so whenever we have the course, the studies the course of environmental studies, so then we have learned
so many aspects how to face the problems made by the human being in the environment. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕ ಒಂದು ಅಧ್ಯಯನಾತ್ಮಕ ಒಂದು ಚಟುವಟಿಕೆಗಳ ಜೊತೆಗೆ ನಾವು ನೋಡ್ತಕ್ಕಂಥದ್ದು ಪ್ರತಿ ವಿದ್ಯಾರ್ಥಿಯೂ ಸಹ ತನ್ನದೇ ಆದ ರೀತಿಯಲ್ಲಿ ಈ ಒಂದು ಪರಿಸರ ಅಧ್ಯಯನವನ್ನು ಕಲಿಕೆ ಮಾಡುವ ಮೂಲಕ ಒಂದು ಕಾಲೇಜಿನ ಹಂತದ ಪರಿಸರದಲ್ಲಿ ಆಗಿರಬಹುದು, ಅಥವಾ ತನ್ನ ವಾಸದ ಪ್ರದೇಶದ ಪರಿಸರದಲ್ಲಿ ಆಗಿರ್ಬೋದು, ಅಥವಾ ಸಂಪೂರ್ಣವಾದಂಥ ಒಂದು ಪರಿಸರ ವ್ಯವಸ್ಥೆಯಲ್ಲಾಗಿರ್ಬೋದು, ವಿವಿಧ ರೀತಿಯಾದಂಥ ಪರಿಸರವನ್ನು ಹೇಗೆ ಕಾಪಾಡ್ಕೋಬೇಕು, ಸೊ ಪರಿಸರವನ್ನು ಉಳಿಸ್ಕೊಳ್ಳುವಂಥ ಒಂದು ಚಟುವಟಿಕೆನ ಹೇಗೆ ಕೈಗೊಳ್ಳಬೇಕು, ಮತ್ತು ಅದರ ಕುರಿತಂತೆ ಸಂಪೂರ್ಣವಾದಂಥ ಜ್ಞಾನವನ್ನು ಪಡೀಲಿಕ್ಕೆ, ಹಾಗೆ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪರಿಸರಾತ್ಮಕ ಒಂದು ಸವಾಲುಗಳು ಏನು ಮತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಮೊದಲಾದಂಥ ಒಂದು ಅಂಶಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಆಫ್ ದ ಎನ್ವೈರನ್ಮೆಂಟಲ್ ಸ್ಟಡೀಸ್. ನೆಕ್ಸ್ಟ್ ಒನ್, pursue a full-time career in environmental studies. Career opportunities in environmental studies are thriving with multiple options in the energy industries, animal conservation and more. You can prepare yourself for a fulfilling career that will include everything from conducting research, protecting the environment, crunching statistics, analyzing data, working in the field, interviewing people about disaster management, on drafting policies with lawmakers to conserve the planet. So it is also one of the main thing. So whenever we have studies the environmental aspects, then we have a prepare, or we have a construct the placement, or construct the career opportunities in the environmental sector. So environmental sector or environmental aspects is the widening aspects. So then we have created the more and more opportunities for career or placement. So then so many things we have in the as a working person in the environmental aspects. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕ ಒಂದು ಪರಿಸರ ಅಧ್ಯಯನ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದ ಉದ್ಯೋಗ ಅವಕಾಶಗಳು ನಿರ್ಮಾಣ ಆಗಲಿಕ್ಕೆ ಸಹ ಅವಕಾಶವಿದೆ. ಆ ಉದ್ಯೋಗ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಂಡು ತನ್ನ ಉದ್ಯೋಗವನ್ನು ಪಡೆಯಲಿಕ್ಕೂ ಸಾಧ್ಯ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕ ಒಂದು ಎಲ್ಲ ರೀತಿಯಾದಂಥ ಒಂದು ಚಟುವಟಿಕೆಗಳು ಸಹ ಪರಿಸರದ ಮೇಲೆ ಪ್ರಭಾವ ಬೀರುವುದರಿಂದ, ಅದು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಪಶುಸಂಗೋಪನೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಆಮೇಲೆ ಅರಣ್ಯ ಅಧ್ಯಯನ ಆಗಿರಬಹುದು, ಮೊದಲಾದವುಗಳೆಲ್ಲವೂ ಸಹ ಪರಿಸರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ, ಅಥವಾ ನಾವು ಏನೇ ಒಂದು ಚಟುವಟಿಕೆನ ಕೈಗೊಳ್ತಾ ಇದ್ದೀವಿ ಅಂತಂದರೆ ಅದು ಪರಿಸರದ ಮೂಲಕನೇ. ಯಾಕಂದರೆ ನಾವು ಪರಿಸರದಲ್ಲಿ ನಾವು ಒಂದು ಭಾಗ, ಪರಿಸರ ನಮ್ಮ ಭಾಗ ಅಲ್ಲ, ನಾವು ಒಂದು ಪರಿಸರದಲ್ಲಿ ಒಂದು ಭಾಗವಾಗಿರೋದ್ರಿಂದ, ಸೊ ಪರಿಸರದಲ್ಲಿ ನಾವೇನೇ ಚಟುವಟಿಕೆನ ಮಾಡಿದ್ರು, ಎಂತಹದ್ದೇ ಕೆಲಸವನ್ನು ಮಾಡಿದ್ರು, ಅಥವಾ ಎಂತಹದ್ದೇ ಒಂದು ಉತ್ಪಾದನಾ ಚಟುವಟಿಕೆನ ಮಾಡಿದ್ರು ಅಲ್ಲಿ ಉದ್ಯೋಗ ಅವಕಾಶಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಅಂಥವುಗಳನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಆದಾಯದ ಮೂಲಗಳನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಅವುಗಳನ್ನು ನಾವು ನೋಡಿದಾಗ ಏನೋ ಪರಿಸರದ ಕುರಿತಂತೆ ಅಂಕಿಅಂಶಗಳ ಸಂಗ್ರಹಣೆ ಮಾಡ್ತಕ್ಕಂಥಾಗಿರ್ಬೋದು, ಅಥವಾ ಜೀವ ವೈವಿಧ್ಯತೆಯ ಬಗ್ಗೆ ಲೆಕ್ಕಾಚಾರ ಮಾಡುವಂಥದ್ದಾಗಿರ್ಬೋದು, ಆಮೇಲೆ ಪ್ರಾಣಿ ಪಕ್ಷಿ ಮೊದಲಾದವುಗಳ ಬಗ್ಗೆ ಅಧ್ಯಯನ ಮಾಡೋದಾಗಿರ್ಬೋದು, ಸಸ್ಯ ಪ್ರಭೇದಗಳ ಬಗ್ಗೆ ಅಧ್ಯಯನ ಮಾಡೋದಾಗಿರ್ಬೋದು, ಜಲ ಸಂಶೋಧನೆ ಮಾಡುವಂಥದ್ದಾಗಿರ್ಬೋದು, ಆಮೇಲೆ ಪರಿಸರ ಸಂರಕ್ಷಣೆ ಮಾಡುವ ಕುರಿತಂತೆ ಅಧ್ಯಯನ ಮಾಡೋದಾಗಿರ್ಬೋದು, ಆಮೇಲೆ ಏನು ಫಿಸಿಕಲ್ ಆಗಿ ಒಂದು ಭೌತಿಕವಾಗಿ ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಒಂದು ಪರಿಸರದ ಕುರಿತಂತೆ ಅಧ್ಯಯನ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಸಹ ನಾವು ಇಲ್ಲಿ ಸಾಕಷ್ಟು ರೀತಿಯಂಥ, ಆಮೇಲೆ ಸರ್ಕಾರ ವಿವಿಧ ರೀತಿಯಂಥ ನೀತಿಗಳನ್ನು ತರಲಿಕ್ಕೆ, ಪರಿಸರದ ಕುರಿತಂತೆ ಕಾನೂನನ್ನು ತರಲಿಕ್ಕೆ, ಅಥವಾ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನೀತಿಯನ್ನು ರಚನೆ ಮಾಡಲಿಕ್ಕೆ ವಿವಿಧ ರೀತಿಯಂಥ ಒಂದು ಅಧ್ಯಯನಗಳನ್ನು ಕೈಗೊಳ್ಳೋದಕ್ಕೂ ಸಹ ಸಾಕಷ್ಟು ಉದ್ಯೋಗ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, ಎ ಸರ್ಚ್ ಫಾರ್ ಆಲ್ಟರ್ನೇಟಿವ್ಸ್. Many industries from agriculture to IT industry are looking for natural or eco-friendly alternatives as product or resources. This has helped in spreading awareness and in introducing the pollution caused by hazardous substances. Serve pollution and the eco-friendly nature of the alternatives will help cutting pollution at the individual level as well. So it's also one of the main thing. So we have search for alternatives whenever we have studied the environmental studies or environmental aspects, how we have preserve or protect the environmental degradations or environmental aspects. So that's why the
ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ದ ಎನ್ವೈರ್ಮೆಂಟಲ್ ಸ್ಟಡೀಸ್. ಸೊ ಇಲ್ಲಿ ನೀವು ಗಮನಿಸ್ಬೋದು, ಒಂದು ವಿವಿಧ ರೀತಿಯಂಥ ಆಯ್ಕೆಗಳನ್ನು ಹುಡುಕುವುದು ತುಂಬ ಮುಖ್ಯ. ನಮ್ಮಲ್ಲಿ ಸಾಕಷ್ಟು ಪರಿಸರ ಏನಿದೆ, ನಮ್ಮ ಒಂದು ಕೃಷಿಯಿಂದ ಹಿಡಿದು ಮಾಹಿತಿ ತಂತ್ರಜ್ಞಾನದವರೆಗೂ ಆಗಲೇ ಹೇಳಿದೆ, ಯಾವುದೇ ರೀತಿಯಾದಂಥ ವಲಯ ಆಗಿರ್ಬೋದು, ನಾವು ಎಲ್ಲ ರೀತಿಯಾದಂಥ ಚಟುವಟಿಕೆಗಳನ್ನು ಸಹ ಸಂಪೂರ್ಣವಾಗಿ ಅವಲಂಬಿತವಾಗಿರೋದು ಇಲ್ಲಿ ಪರಿಸರದ ಮೇಲೆ. ಸೊ ಆಗಿರುವಾಗ ಸಾಕಷ್ಟು ರೀತಿಯಾದಂಥ ಒಂದು ಸಮಸ್ಯೆಗಳ ನಿರ್ಮಾಣ ಆಗ್ತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಪರಿಸರವನ್ನು ಸಾಧ್ಯವಾದಷ್ಟು ಉಳಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನು ಒಂದು ಪೋಷಣೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಒಂದು ವಿವಿಧ ರೀತಿಯಾದಂಥ ಒಂದು ಪರ್ಯಾಯತೆಗಳು ಇದ್ದಾವೆ ಅಥವಾ ಆಯ್ಕೆಗಳಿದ್ದಾವೆ ಅನ್ನೋದನ್ನು ಹುಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಪ್ರತಿಯೊಂದನ್ನು ಸಹ ಕಡಿಮೆ ಒಂದು ಪರಿಸರದ ಮೇಲೆ ಸಮಸ್ಯೆಯನ್ನು ಕಡಿಮೆ ಮಾಡುವಂಥದ್ದು ಮತ್ತು ಅದು ಮಾಲಿನ್ಯಕಾರಕ ಅಂಶಗಳನ್ನು ತಡೆಯುವಂಥದ್ದು ಮೊದಲಾದಂಥವುಗಳಿಗೆ ಪರ್ಯಾಯವಾಗಿ ಏನಿದೆ ಅನ್ನೋದನ್ನು ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸರ ಅಧ್ಯಯನ ಮಾಡೋದು ಸಾಧ್ಯವಾದಷ್ಟು ಪರಿಸರವನ್ನು ಒಂದು ನೈಸರ್ಗಿಕ ದತ್ತವಾದಂಥ ಚಟುವಟಿಕೆಗಳಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನ ಬಳಕೆ ಮಾಡುವಲ್ಲಿ ನಾವು ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೂ ಇರ್ತಕ್ಕಂಥ ಆಯ್ಕೆಗಳೇನು ಅಂತ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ತುಂಬ ಮುಖ್ಯವಾದಂಥದ್ದು. ನೆಕ್ಸ್ಟ್ ಒನ್, ಇಂಪ್ರೂವ್ಮೆಂಟ್ ಆಫ್ ಕಮ್ಯುನಿಟೀಸ್. Local communities of people are directly dependent on the environment, forests, oceans, deserts for their livelihood. Their habitation is of mutual benefits for the respective ecosystem as the people have traditional knowledge of the environment. So it is also one of the main thing, the improvement of communities. So almost all the communities, they are dependent in the local environment aspects like forest, oceans, deserts, like that only. So their livelihoods. ಸೊ ನೀವು ತುಂಬ ಜನ ಏನು ಅಂತಂದರೆ ತಮ್ಮ ಪರಿಸರವನ್ನು ತಮ್ಮ ಒಂದು ಸ್ಥಳೀಯ ಮಟ್ಟದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಪರಿಸರದ ಮೇಲೆ ಅವಲಂಬನೆಯನ್ನು ಹೊಂದಿರ್ತಾರೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಸೊ ಅವರ ಒಂದು ದೈನಂದಿನ ಚಟುವಟಿಕೆನ ಮತ್ತಷ್ಟು ಅಭಿವೃದ್ಧಿಗೊಳಿಸ್ಕೋಬೇಕು ಅಥವಾ ಜೀವನ ಮಟ್ಟನ ಅಭಿವೃದ್ಧಿಗೊಳಿಸ್ಕೋಬೇಕು ಅಂದರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಪರಿಸರನ ಹೊಂದಬೇಕು. ಆ ಸರ್ಕಾರದ ಮಾನ್ಯತೆಗಳ ಪ್ರಕಾರ ನೀವು ನೋಡ್ಬೋದು. ಸೊ 33% ಒಂದು ನಿರ್ದಿಷ್ಟ ಭೌಗೋಳಿಕ ವ್ಯಾಪ್ತಿನಲ್ಲಿ ಪರಿಸರನ ಹೊಂದಿರಬೇಕು, ಅಂದರೆ ಅರಣ್ಯ ಪ್ರದೇಶನ ಹೊಂದಿರಬೇಕು, ಆಗ ಉತ್ತಮ ಪರಿಸರ ಹೊಂದಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಹ ಒಂದು ಒಳ್ಳೆಯ ಪರಿಸರನ ಹೊಂದಿತ್ತು ಅಂದರೆ ಸ್ಥಳೀಯ ಸಮುದಾಯಗಳು ಸಹ ತಮ್ಮ ಜೀವನ ಮಟ್ಟವನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಸಮುದಾಯಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್, waste management. The rising waste in every country and the problem of its safe treatment and disposable is one of the integral part of environment conservation and reducing pollution. So it is also one of the main thing. So studies of the environmental aspects. So whenever we have different production activities, we have created so much of the waste. So then how we have reuse and recycling. So these are all the things will be applicable, how to applicable of the in the economic situation or in the day to day activities. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಅಂತ ಕರಿತೀವಿ. ಸೊ ತ್ಯಾಜ್ಯ ಅಂತಕ್ಕಂಥದ್ದು ಏನು ಅಂತಂದರೆ ಮನುಷ್ಯ ತನ್ನ ದೈನಂದಿನ ಚಟುವಟಿಕೆಯಲ್ಲಿ ಸಾವಿರಾರು ಸಂಖ್ಯೆಯ ಒಂದು ಟನ್ಗಳಷ್ಟು ಅಥವಾ ಲಕ್ಷಾಂತರ ಸಂಖ್ಯೆಯ ಟನ್ಗಳಷ್ಟು ತನ್ನ ವ್ಯಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ನಾವು ನೋಡ್ಬೋದು. ಆ ತ್ಯಾಜ್ಯವನ್ನು ಒಂದು ನಿರ್ವಹಣೆ ಮಾಡೋದು ಸಹ ಒಂದು ತುಂಬ ಮುಖ್ಯವಾದದ್ದು. ಅದನ್ನು ರೀಸೈಕಲ್ ಮಾಡ್ತಕ್ಕಂಥದ್ದು, ರೀಯೂಸ್ ಮಾಡ್ತಕ್ಕಂಥದ್ದು, ರೀಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು, ಇವೆಲ್ಲ ತುಂಬ ಮುಖ್ಯವಾದಂಥದ್ದು. ಅದನ್ನೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ನಾವು ಪರಿಸರವನ್ನು ಅಧ್ಯಯನ ಮಾಡೋದ್ರಿಂದ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ನೀವು ಪಟ್ಟಣ ಪ್ರದೇಶಗಳಲ್ಲಿದ್ದರೆ, ನಗರ ಪ್ರದೇಶಗಳಲ್ಲಿದ್ದರೆ, ಮಹಾನಗರಗಳಲ್ಲಿದ್ದರೆ ಪ್ರತಿದಿನವೂ ಸಹ ತ್ಯಾಜ್ಯ ಎಷ್ಟು ನಿರ್ಮಾಣ ಆಗುತ್ತೆ. ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕನಿಷ್ಠ ಅಂದ್ರೂ ಸಹ ಒಂದು 250 ಗ್ರಾಮ್ ಅಂತಂದರೆ ಒಂದು ಕುಟುಂಬಕ್ಕೆ 1 kg ಅಷ್ಟು ತ್ಯಾಜ್ಯ ಅನ್ನೋದು ಪ್ರತಿದಿನ ನಿರ್ಮಾಣ ಆಗುತ್ತೆ. ಸೊ ಅಂದರೆ 1 ಕೋಟಿ ಜನಸಂಖ್ಯೆ ಇತ್ತು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ತ್ಯಾಜ್ಯ ಅನ್ನೋದು ನಿರ್ಮಾಣ ಆಗುತ್ತೆ ಪ್ರತಿದಿನ ಅಂತಕ್ಕಂಥದ್ದು. ಸೊ ಬೆಂಗಳೂರು ಅಂತ ಮಹಾನಗರಕ್ಕೆ ಹೋದರೆ ಆ ತ್ಯಾಜ್ಯವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದೇ ಒಂದು ದೊಡ್ಡ ಕೆಲಸ. ಸೊ ಅದೊಂದು ದೊಡ್ಡ ಒಂದು ಬಿಸ್ನೆಸ್ ಅಂತ ಮಾಫಿಯಾದ ರೀತಿಯಲ್ಲಿ ನಾವು ನೋಡ್ಬೋದು. ಅದನ್ನು ಇಲ್ಲಿ ಅದನ್ನು ಡಂಪ್ ಮಾಡಲಿಕ್ಕೆ ಮತ್ತು ಅದನ್ನು ರೀಯೂಸ್ ಮಾಡಿದೆ ರೀಸೈಕಲ್ ಮಾಡೋದು ಇವೆಲ್ಲವೂ ತುಂಬ ಮುಖ್ಯ. ಸೊ ಒಂದು ವೇಳೆ ರೀಸೈಕಲ್ ಮಾಡಲಿಲ್ಲ, ರೀಯೂಸ್ ಮಾಡಲಿಲ್ಲ ಅಥವಾ ಅದು ಯಾವುದೂ ಸಹ ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅಂತಹ ಒಂದು ಅಂಶಗಳೆಲ್ಲವೂ ಸಹ ನಮ್ಮ ಭೂಮಿ ಒಳಗಡೆ ಸೇರಿಕೊಂಡು ಅಥವಾ ನಮ್ಮ ಗಾಳಿಯಲ್ಲಿ ಸೇರಿಕೊಂಡು ಅಥವಾ ನೀರಿನಲ್ಲಿ ಸೇರಿಕೊಂಡು ಬೇರೆ ಬೇರೆ ರೀತಿಯಾದಂಥ ಪೊಲ್ಯೂಷನ್ಸ್ ಏನಾಗುತ್ತೆ ನಿರ್ಮಾಣ ಆಗುತ್ತೆ. ಹಾಗಾಗಿ ಪ್ರತಿ ತ್ಯಾಜ್ಯವನ್ನು ಸಹ ಏನು ಮಾಡಬೇಕು, ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ತುಂಬ ಮುಖ್ಯ. ಸೊ
ಸೊ ಆಗಷ್ಟೇ ನಾವೇನು ಮಾಡ್ಬೋದು, ಅಭಿವೃದ್ಧಿನ ಕಾಣಲಿಕ್ಕೆ ಸಾಧ್ಯ. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪರಿಸರ ಅಧ್ಯಯನವನ್ನು ಕೈಗೊಳ್ಳೋದ್ರಿಂದ. ನೆಕ್ಸ್ಟ್ ಒನ್, ಎನರ್ಜಿ ಎಫಿಷಿಯನ್ಸಿ. ಸೇವಿಂಗ್ ಎನರ್ಜಿ ಅಲ್ಟಿಮೇಟ್ಲಿ ರೆಡ್ಯೂಸ್ ದ carbon footprints, saves money, and has a positive impact on the environment. So it's also one of the main thing. So energy efficiency. So how we have the utilization of energy in the effectively. ಸೊ ಇಲ್ಲಿ ತುಂಬ ಮುಖ್ಯವಾದಂಥದ್ದು, ನಾವು ಯಾವಾಗಲೂ ಸಹ ನಮ್ಮ ಶಕ್ತಿ ಸಂಪನ್ಮೂಲಗಳು ಅಂತ ಏನು ಕರಿತೀವಿ ಅವುಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಆಮೇಲೆ ಅವು ಶಕ್ತಿ ಸಂಪನ್ಮೂಲಗಳು ಅಂತ ಏನು ಕರಿತೀವಿ, ಇಂಧನದ ಮೂಲಗಳಾಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಮೊದಲಾದವುಗಳನ್ನು ಸರಿಯಾಗಿ ನಾವು ಬಳಕೆ ಮಾಡಲಿಲ್ಲ ಅಂತಂದರೆ ನಮ್ಮ ಒಂದು ಪರಿಸರ ಏನಾಗುತ್ತೆ, ನಷ್ಟ ಹೊಂದುತ್ತೆ. ಇವತ್ತು ನೀವು ಅನ್ಕೋಬೋದು, ಇವತ್ತಿನ ಮಟ್ಟಿಗೆ ನೋಡಿದಾಗ ಪೆಟ್ರೋಲ್ನ ದರ ಹೆಚ್ಚಾಗಿದೆ, ಡೀಸೆಲ್ ದರ ಹೆಚ್ಚಾಗಿದೆ ಅಂತ ಕರಿತೀವಿ. ನಾವು ಬಳಕೆನ ಮಾಡೋದು ಅದನ್ನು ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಪರಿಸರದ ಮೇಲೆ ಒಳ್ಳೆಯ ಒಂದು ಪರಿಣಾಮ ಬರಲಿಕ್ಕೆ ಸಾಧ್ಯ ಇದೆ. ನಾವು ಬೆಲೆ ಜಾಸ್ತಿ ಆಗ್ತಾ ಇರೋದು ಒಂದು ಕಾರಣಗಳನ್ನು ಇಟ್ಕೊಂಡು ಸೊ ನಾವು ಕಡಿಮೆ ಮಾಡೋದಲ್ಲ, ಇನ್ನು ಏನು ಆರ್ಥಿಕತೆಯಲ್ಲಿ ಇರ್ತಕ್ಕಂಥ ಅಥವಾ ಪರಿಸರ ಏನಿದೆ ಅದನ್ನು ಕಾಪಾಡಿಕೊಳ್ಳುವ ಹಿನ್ನೆಲೆಯೂ ಸಹ ನಾವು ಸಾಧ್ಯವಾದಷ್ಟು ಸಹ ಇಂಧನದ ಮೂಲಗಳೇನಿದ್ದಾವೆ ಅದರಲ್ಲೂ ಸಹ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದ್ದಾವೆ ಅವುಗಳನ್ನ ಬಳಕೆ ಮಾಡೋದು ತುಂಬ ಕಡಿಮೆ ಮಾಡಬೇಕು. ಜೊತೆಗೆ ವಿವಿಧ ರೀತಿಯಂತಹ ಪರಿಸರಕ್ಕೆ ಯಾವುದೇ ಒಂದು ಹಾನಿ ಉಂಟು ಮಾಡಬಾರದಂತಹ ಸಂಪನ್ಮೂಲಗಳೇನಿದ್ದಾವೆ, ಶಕ್ತಿ ಸಂಪನ್ಮೂಲಗಳೇನಿದ್ದಾವೆ, ಜಲ ವಿದ್ಯುತ್ ಆಗಿರ್ಬೋದು, ಈ ಥರದ ಒಂದು ಸೌರ ವಿದ್ಯುತ್ ಆಗಿರ್ಬೋದು ಮೊದಲಾದವುಗಳನ್ನು ಹೆಚ್ಚಿಗೆ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಮಗೆ ಸಾಕಷ್ಟು ಪರಿಸರ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಮೇನ್ ಇಂಪಾರ್ಟೆನ್ಸ್ ದ ಎನ್ವೈರ್ಮೆಂಟಲ್ ಸ್ಟಡೀಸ್. ನೆಕ್ಸ್ಟ್, ಎನ್ವೈರನ್ಮೆಂಟಲ್ ಇಶ್ಯೂಸ್ ಆರ್ ಗ್ಲೋಬಲ್. The environmental issues we talk about are not limited to a single city or a country but affect the whole global environment in a direct or indirect manner. Wind patterns, current ocean pattern, monsoon pattern, etc. are a part of the global climate change. This requires detailed research and then finding possible solution to these problems. These also require efforts and resources by multiple countries or the whole globe. So it's also one of the important issues. The environmental aspect is a global issue. So here ನಾವಿಲ್ಲಿ ಗಮನಿಸಬೇಕಾಗ್ತಕ್ಕಂದರೆ ಒಂದು ಪರಿಸರ ಒಂದು ಪರಿಕಲ್ಪನೆ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಪರಿಕಲ್ಪನೆ ಅಂತ ಹೇಳ್ಬೋದು. ಯಾಕೆಂದರೆ ಪರಿಸರ ಸಂಪೂರ್ಣವಾಗಿ ಯಾವುದೋ ಒಂದು ನಿರ್ದಿಷ್ಟ ಹಳ್ಳಿಗೋ ಅಥವಾ ಒಂದು ನಗರಕ್ಕೋ ಅಥವಾ ಪಟ್ಟಣಕ್ಕೂ ಸೀಮಿತವಾದಲ್ಲ, ಇದು ಇಡೀ ಪ್ರಪಂಚಕ್ಕೆ ಸೀಮಿತವಾದದ್ದು. ನಾವು ಈಗ ಉದಾಹರಣೆಗೆ ಯಾವುದೋ ಒಂದು ದೇಶ ತನ್ನ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದ ಪರಿಸರದ ಮಾಲಿನ್ಯ ಉಂಟು ಮಾಡಿದ್ರೆ ಅದಕ್ಕೆ ಮಾತ್ರನೇ ಆಗೋದಿಲ್ಲ, ಅದು ಇಡೀ ವಿಶ್ವಕ್ಕೆ ಆಗುತ್ತೆ. ಯಾವುದೋ ಒಂದು ದೇಶದಲ್ಲಿ ಆಗ್ತಿರ್ತಕ್ಕಂಥ ಪರಿಸರ ಮಾಲಿನ್ಯ ಇನ್ನೊಂದು ದೇಶದಲ್ಲಿ ಏನಾಗ್ಬೋದು, ಆಮ್ಲ ಮಳೆ ಉಂಟಾಗ್ಬೋದು, ಇನ್ನೊಂದು ದೇಶದಲ್ಲಿ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗ್ಬೋದು, ಅಥವಾ ಇನ್ನೊಂದು ದೇಶದಲ್ಲಿ ಅದರ ಮಾಲಿನ್ಯ ಪ್ರಮಾಣ ಹೆಚ್ಚಾಗ್ಬೋದು. ಯಾಕಂದರೆ ಇದು ಪರಿಸರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆ ಆಗ್ತದೆ. ಇವತ್ತು ನಾವು ಜಾಗತಿಕ ತಾಪಮಾನ ಆಗಿರ್ಬೋದು, ಆಮೇಲೆ ಆ್ಯಸಿಡ್ ರೈನ್ ಆಗಿರ್ಬೋದು, ಅಥವಾ ಓಝೋನ್ ಡಿಪ್ಲೇಷನ್ ಆಫ್ ದ ಓಝೋನ್ ಲೇಯರ್ ಆಗಿರ್ಬೋದು, ಇವೆಲ್ಲವನ್ನು ನಾವು ನೋಡಿದಾಗ ಸಾಕಷ್ಟು ಅಂದರೆ ಓಜೋನ್ ಪರ್ವತನ ನಾಶ ಆಗುವಂಥದ್ದಾಗಿರ್ಬೋದು, ಪದರದ ನಾಶ ಆಗುವುದಾಗಿರ್ಬೋದು, ಇವೆಲ್ಲವೂ ಸಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿವಿಧ ರೀತಿಯಂಥ ವಿವಾದಾಂಶಗಳು ಅಂತ ಹೇಳ್ಬೋದು. ಸೊ ಇವುಗಳೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಬಂದಾಗ ನಾವು ನೋಡಿ, ಚಂಡಮಾರುತ ಆಗುತ್ತೆ, ಚಂಡಮಾರುತ ಎಲ್ಲ ಆಗುವುದು ಇನ್ನೊಂದು ದೇಶದಲ್ಲಿ ಪ್ರಭಾವ ಬೀರುತ್ತೆ. ಈ ರೀತಿ ಆದಾಗ ಏನಾಯಿತು, ಸಾಕಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ಸೊ ಇಂಥವುಗಳನ್ನು ನಾವು ಎಲ್ಲರೂ ಸೇರಿ, ಅಂದರೆ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು, ಎಲ್ಲ ಜನತೆಯು, ಪ್ರತಿಯೊಬ್ಬರು, ಆಲ್ ದ ಇಂಡಿವಿಜುವಲ್ಸ್ ದೇ ಹ್ಯಾವ್ ಗಿವನ್ ಟು ದ ಇಂಪಾರ್ಟೆನ್ಸ್ ಆಫ್ ದ ಎನ್ವೈರ್ಮೆಂಟಲ್ ಆಸ್ಪೆಕ್ಟ್ಸ್. ಸೊ ದೆನ್ ದೇ ಕಂಟ್ರೋಲ್ ದ ಎನ್ವೈರ್ಮೆಂಟಲ್ ಡಿಗ್ರೇಡೇಷನ್ ಆರ್ ಪೊಲ್ಯೂಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ನಾವು ಗಮನಿಸಬೇಕಾದಂಥ ಪ್ರತಿ ಒಬ್ಬ ವ್ಯಕ್ತಿಯೂ ಸಹ ಪರಿಸರ ಮಾಲಿನ್ಯವನ್ನು ತಡಿಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡುಗೆನ ಕೊಡಬೇಕು. ಅದರ್ವೈಸ್ ಇಲ್ಲೇನಾಗುತ್ತೆ, ನಾವು ಮುಂದಿನ ಜನಾಂಗಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ ದ ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಡಿಸ್ಕಸ್ ದ ಸಸ್ಟೈನಬಲ್ ಆಸ್ಪೆಕ್ಟ್ಸ್. ಸೊ ನೆಕ್ಸ್ಟ್ ಒನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಆಸ್ ಇಟ್ ಫಾರ್ಮ್ಸ್ the groundwork on which products, services, plans for use and environmental conservation will be based. It serves the dual purpose of getting a deeper knowledge of the environment and of inventing applications thereof. So ಇಲ್ಲಿ ನೀವು ಗಮನಿಸಬೇಕು,
ಸೊ ಈ ಒಂದು ಪರಿಸರಾತ್ಮಕ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆ ಮತ್ತು ಅಭಿವೃದ್ಧಿಗಳನ್ನು ಕೈಗೊಳ್ಳೋದಕ್ಕೂ ಅವಕಾಶ ಆಗುತ್ತೆ. ಪರಿಸರ ಒಂದು ಅಧ್ಯಯನವನ್ನು ಕೈಗೊಳ್ಳೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ರೀತಿಯಾದಂಥ ಒಂದು ಸರಕುಗಳು, ಸೇವೆಗಳು ಅಥವಾ ಒಂದು ವಿವಿಧ ರೀತಿಯಾದಂಥ ಯೋಜನೆಗಳು ಮೊದಲಾದವುಗಳನ್ನು ಸ್ಥಳೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಹ ನಾವು ಕೈಗೊಳ್ಳಲೇಬೇಕಾಗುತ್ತೆ. ಪರಸ್ಪರ ಸಮನ್ವಯವನ್ನು ಸಾಧಿಸುವ ಮೂಲಕ ವಿವಿಧ ದೇಶಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಮೂಲಕ ಪರಿಸರವನ್ನು ತಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೋಬೇಕು. ಸೊ ಇಲ್ಲವಾದಲ್ಲಿ ನಾವು ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲವೂ ಸಹ ವಿವಿಧ ರೀತಿಯಾದಂಥ ಒಂದು ಪರಿಸರ ಒಂದು ಅಧ್ಯಯನದ ಒಂದು ಪ್ರಾಮುಖ್ಯತೆಯ ಅಂಶಗಳು ಅಂತ ಹೇಳಲಾಗುತ್ತೆ. ಸೊ ನಮ್ಮ ಒಂದು ವಿಶ್ವವಿದ್ಯಾಲಯದ ಒಂದು ಆಯೋಗ ಅಥವಾ ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಈ ಪಠ್ಯಕ್ರಮವನ್ನು ಇಟ್ಟು ನಮಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಸಹ ಪರಿಸರವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.